ವೆಲ್ಕಮ್ ಕರ್ನಾಟಕದ ಓನ್ ಅಂಡ್ ಓನ್ಲಿ ಗೊಂಬೆ ನೇಹಾ ಗೌಡ. ಮುದ್ದು ಗೊಂಬೆ ನನ್ನ ಬರಿಸಿಕೊಂಡಿದೆ, ಜಿಂದಗಿಲೇ ಇದ್ದ ಗೊಂಬೆ ನಾ ಹಿಂದೆ ಕಂಡಿದೆ. ಇವತ್ತಿನ ನಮ್ಮ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಬೈ ದ ಬೈ ಏನ್ ಅಡುಗೆ ಮಾಡ್ತಿದ್ದೀರಾ? ಹಳ್ ಕೈಮಾ. ಇದು ಮಟನ್ ಕೈಮಾನ ಚಿಕನ್ ಕೈಮಾನ? ನಿಮ್ಗೆ ಯಾವ ಕೈಮಾ ಬೇಕು? ನೀವ್ ಯಾವ ಚೆನ್ನಾಗ್ ಮಾಡ್ತಿರೋ ಆ ಕೈಮಾ ಬೇಕು. ಸೊ ನಾನು ಸದ್ಯಕ್ಕೆ ಮಟನ್ ಕೈಮಾ. ಓಕೆ, ಸೊ ಇವತ್ತು ನಮ್ಮ ಗೊಂಬೆಯವರು ಮಾಡ್ತಾ ಇದಾರೆ ಪಳ್ ಅಂಡ್ ಮಟನ್ ಕೈಮಾ. ಈಗ ನಿಮಗೆ ಏನ್ ಬೇಕು ಅಂದ್ರಿ? ಪ್ಯಾನ್. ಥ್ಯಾಂಕ್ ಯು. ಇವಾಗ ಫಸ್ಟ್ ಮೊದಲನೇಗೆ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಯ್ತಾ, ಒಲೆ ಹಚ್ಚಬೇಕು. ಸೊ ಇದಕ್ಕೆ ನೀರ್ ಹಾಕೊಳ್ಳೋಣ. ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಒಂದ್ ಲೋಟ ದೊಡ್ಡ ಲೋಟದಲ್ಲಿ, ಇಷ್ಟು ದೊಡ್ಡ ಲೋಟದಲ್ಲಿ ಒಂದು ಲೋಟ. ನಿಮಗೆ ಮುದ್ದೆ ಮಾಡೋದಕ್ ಬರತ್ತಾ? ಸಖತ್ತಾಗಿ ಬರುತ್ತೆ ಅಕ್ಕ. ಏನಕ್ಕ ಇದು ಉಪ್ಪು. ಅದನ್ನ ಹೇಳ್ಬೇಕಕ್ಕ, ನೀನ್ ನನಗ್ ಗೊತ್ತ, ನನಗ್ ನೆನಪಿರಲ್ಲ ಕಣಕ್ಕ. ಇವಾಗ ಸದ್ಯಕ್ಕೆ ಇದು ಕುದಿ ಬರೋವರೆಗೂ ಒಂದ್ ಸ್ವಲ್ಪ ನೀರ್ಗ ಮುದ್ದೆ ಮಾಡೋ ಪ್ಯಾಟ್ರನ್ ತರನ. ಎಕ್ಸಾಕ್ಟ್ಲಿ. ಸೊ ಇದೊಂದ್ ಸ್ವಲ್ಪ ಕುದಿ ಬರ್ಬೇಕು. ಇವಾಗೂ ನಾವು ವೇಟ್ ಮಾಡ್ಬೇಕು. ನಾವ್ ಯಾಕೆ ವೇಟ್ ಮಾಡ್ಬೇಕು? ನಾವ್ ಟೈಮ್ ಯುಟಿಲೈಸ್ ಮಾಡ್ಕೊಳ್ಳೋಣ. ಕಮ್ ಆನ್, ಟೆಲ್ ಮಿ. ಈಗ ಆಕ್ಚುಲಿ ನೀವ್ ಯಾರಿಗೂ ಗೊತ್ತಿಲ್ದಿರೋ ಒಂದ್ ಸತ್ಯ ಹೇಳ್ತೀನಿ. ಗೊಂಬೆ ಅವ್ರಿಗೆ ಮಗು ಆಗಿದ್ದು ನನ್ನಿಂದಾನೆ. ಅಯ್ಯೋ. ಶಾರದೆ ಹುಟ್ಟಿದ್ದು ನನ್ನಿಂದಾನೆ. ಹೆಂಗೆ? ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ಭೇಟಿ ಆಗಿದ್ದು. ಅವಾಗ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಹೌದು. ಅವ್ರ ಅವಾಗ ನನ್ ಹೊಟ್ಟೆ ಮುಟ್ಟದಿಲ್ಲ. ಹೆಂಗ್ ಅನ್ಸ್ತಿದೆ ನಿಮ್ಗೆ? ನಂಗೊಂಥರ ಬೌಲಲ್ಲಿ ಫಿಶ್ ಹೊಡೆದಾಗ ಅಮ್ಮ ಅನ್ನೋರು. ನನಗೂ ಹಿಂಗೆ ಅಂದಿದ್ದವ್ರ ಅವತ್ತು. ನನಗೂ ಹಿಂಗ ಆಗ್ಬೇಕು ಅನ್ನೋ. ಅದ್ ಹೆಂಗೆ ಅಂದ್ರೆ ನಾನು ಅವತ್ತು ಆಗತ್ತೆ, ನಿಮ್ಗೂ ಆಗುತ್ತೆ. ಸ್ವಲ್ಪ ಅಣ್ಣನ ಹತ್ರ ಚೆನ್ನಾಗಿ ಮಾತಾಡ್ಬೇಕಷ್ಟೇ ನೀವು. ಸುಮ್ಮನೆ ಈಗ ಬೇಡ ನಂಗೆ ನೋಡಿದ್ರೆ ನಂಗೆ ಮಗು ಆಗೋ ಜೊತೆಗೆ ಇವ್ರು ಪ್ರೆಗ್ನೆಂಟ್. ಹೆಂಗೆ ನನ್ನಿಂದ ನಿಮ್ಗೆ ಒಂದ್ ಮಗು ಮಾಡ್ಕೋಬೇಕು ಅನ್ನೋ ಆಸೆ ಬಂತು. ಶಾರದೀಯ ಜನನವಾಯ್ತು. ನನ್ ಲವ್ ಕೇಳಿ ಅದಕ್ಕೆ ಕುದಿ ನಗು ಸ್ಟಾರ್ಟ್ ಆಗೋಯ್ತು. ಏನಾಗಿದೆ ಅದೀಗ? ಇವಾಗ ಅದೊಂದು ಫಾರ್ಮ್ ಬಂದಿದೆ. ಐ ಆಮ್ ರೆಡಿ, ಕಮ್ ಆನ್, ಇನ್ನೊಂದ್ ಸ್ವಲ್ಪ ಹಾಕಿ, ನಾನು ತಡ್ಕೊಳ್ತೀನಿ ಅಂತ ಹೇಳ್ತಿದೆ ಅದು. ಓಕೆ, ನೆಕ್ಸ್ಟ್ ಎಷ್ಟು ಹಾಕ್ತಿದ್ದೀರಾ? ಇವಾಗ 1 2 3 4 5 ಅಕ್ಕಿ ಹಿಟ್ಟು ಕುದಿಯೋ ನೀರಿಗೆ 6 ಆಯ್ತಾ? ಇಷ್ಟು ನೀರಿಗೆ ಫೈನ್. ಇದನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾ? ಹೌದು, ಬಟ್ ಇನ್ನೊಂದ್ ಸ್ವಲ್ಪ ಅದು ಇದಾಗ್ಬೇಕು. ಅದಾಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ರವೆನೂ ಹಾಕೋಣ. ಅದು ಅಂದ್ರೆ ಯಾವ್ದು? ಲವ್ ಆಗ್ಬೇಕು ಅವ್ರಿಗೆ ಬ್ರೇಕಪ್ ಆಗ್ಬೇಕು, ಏನ್ ಹೇಳಿ? ಇಲ್ಲ, ನೀರ್ಗೆ ಮತ್ತೆ ಅಕ್ಕಿ ಹಿಟ್ಟಿಗೆ ಒಂದ್ ಸ್ವಲ್ಪ ಲವ್ ಆಗ್ಬೇಕು ಅಲ್ಲಿವರೆಗೂ. ಇದು 2 ಅಕ್ಕಿ ಹಿಟ್ಟು ಆಯ್ತು. ರವೆ ಎಷ್ಟು ಹಾಕೊಂಡ್ರಿ? 2 ಸ್ಪೂನ್ ಹಾಕ್ತಾ ಇದೀನಿ. ಅದು ಯೂಶಲ್ ಆಗಿ ಅಕ್ಕಿ ಹಿಟ್ಟು ತುಂಬಾ ಸಾಫ್ಟ್, ರವೆ ಒಂದ್ ಸ್ವಲ್ಪ ರಫ್. ಅದು ಎರಡು ಬೈಂಡ್ ಆದಾಗ ಒಂದ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅಂದ್ರೆ ಅಕ್ಕಿ ಹಿಟ್ಟು ಫುಲ್ ಗೊಂಬೆ ತರ ಇರುತ್ತೆ, ರವೆ ಫುಲ್ ನಯನನ್ ತರ ಇರುತ್ತೆ. ಅದೆರಡು ಬ್ಲೆಂಡ್ ಆಗುತ್ತೆ. ಹಾಕಿದ ತಕ್ಷಣ ಬ್ರೇಕ್ ತಗೊಳ್ಬಾರ್ದು, ಪಟ 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 ಅಂತ ಕಲ್ಸ್ಕೊಡು. ಹಂಗಾರೆ ನಾವು ಬ್ರೇಕ್ ತಗೊಳ್ಳಂಗಿಲ್ಲ. ಇಲ್ಲ, ತಗೊಳ್ಳಿ ರೆಡಿ. ಥಿಂಕ್ ಪರ್ಫೆಕ್ಟ್ ಆಗಿದೆ. ಇದು ಲೆಕ್ಕಾಚಾರ. ಹೆಂಗ್ ಗೊತ್ತಾಗುತ್ತೆ ಪರ್ಫೆಕ್ಟ್ ಆಗಿ ಆಗಿದೆ ಅಂತ? ಇದು ಕನ್ಸಿಸ್ಟೆನ್ಸಿ ನೋಡಿ. ಅಂದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ, ಮುದ್ದೆಲೆಲ್ಲ ಹಿಂಗ್ ಮಾಡಿ ನೋಡ್ತೀವಿ, ಅಂಟ್ತಾ ಇದೆಯೋ ಇಲ್ವೋ, ನೀಟಾಗಿ ಬಿಟ್ಕೋತಾ ಇದೆಯೋ ಇಲ್ವೋ ಅಂತ. ನಾವ್ ನೋಡಿದ್ರೇನೆ ಹೇಳ್ಬಿಡ್ತೀವಿ. ನೋಡಿ ಹಿಂಗ್ ಬಿಡ್ಕೋತಿದೆ ನೋಡಿ ಅಷ್ಟೇ. ಇವಾಗ ಆಫ್ ಮಾಡ್ತೀನಿ. ಇವಾಗ ನನಗೆ ಒಂದು ಮಣೆ ತರ ಏನಾದ್ರು ಕೊಡಿ, ಚೆನ್ನಾಗಿ ನಾದ್ಬೇಕು. ಇದು ಎಣ್ಣೆ ಅಥವಾ ತುಪ್ಪ ಇಲ್ಲ ನೀರು, ಯಾವ್ದ್ರಲ್ಲಾದ್ರೂ ಚೆನ್ನಾಗಿ ನಾದ್ಕೊಳ್ಳೋದಕ್ಕೆ ಎಣ್ಣೆ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತು ನಾವು ಬಳಸ್ತಾ ಇರೋದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, ಇಟ್ಸ್ ಆಲ್ಮೋಸ್ಟ್ ಡನ್. ಸಾಫ್ಟ್ ಆಗಿದೆ. ಓಕೆ, ಗೊತ್ತಾಗ್ತಿದ್ಯಾ? ಇವಾಗ್ಲೂ ಇವಾಗ ಎರಡೂ ಕೈಗೆ ಎಣ್ಣೆ ಹಿಂಗ್ ಹಾಕೊಂಡು ಹಿಂಗ್ ಮಾಡಿ ರೋಲ್ ಮಾಡಿ ಫಸ್ಟ್ ಫ್ಲಾಟ್ ಮಾಡ್ಕೊಂಡು ಆಮೇಲೆ ಬಟ್ಲು ಮಾಡ್ಕೋಬೇಕು. ಏ ವಾವ್, ಏನ್ ದೀಪ ಮಾಡಿದ್ರಾ? ಇದೇ ಪಳ್ ಗೋಲ್ಡನ್ ಕಲರ್ ಹಾಕ್ಬಿಟ್ರೆ ಪಳ ಪಳ ಅಂತ. ಎಕ್ಸಾಕ್ಟ್ಲಿ. ಸೊ ಇದು ಈ ತರದ ಒಂದ್ ಶೇಪ್ ಮಾಡ್ಬೋದು. ಅದ್ರ ಮೇಲ್ಗಡೆ ಕೈಮಾ ಇಟ್ಬಿಟ್ಟು ಅದ್ರ ಒಳಗಡೆ ಹಾಕ್ಬಿಟ್ಟು ಬಟ್ಲು ಸಮೇತ ತಿನ್ನೋದು. ಎಕ್ಸಾಕ್ಟ್ಲಿ. ಅದು ಮುರ್ಕೊಂಡ್ ತಿನ್ನೋದಾಯ್ತಾ? ಇವಾಗ ನಾನು ತೋರಿಸ್ತೀನಿ ನೋಡಿ. ಅದು ಕೈಮಾ ಹಾಕೊಂಡು ಹಂಗೆ ತಿನ್ನೋದು.